ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇವರೆಲ್ಲರೂ ಸೇರ್ಕೊಂಡು ಅದ್ಯಾಕೆ ಎಲ್ರು ಹೊಟ್ಟೆ ಉರಿಸ್ತಾರೋ ನಾನ್ ಕಣ್ಣಪ್ಪ ಶಿವನೆ. ನಮ್ಮ ಅಣ್ಣಯ್ಯ ಈ ಮನೆಗೆ ಬೇರಿದ್ದಂಗಿದ್ದ ಅಂತವನ್ನೇ ಮನೆ ಬಿಟ್ಟು ಓಡಿಸ್ಬಿಟ್ರಲ್ಲ. ಈಗೇನೋ ಮತ್ತೆ ಬಂದವನೇನೋ ಸುದ್ದಿ ಕೇಳ್ಬಿಟ್ಟು ಎದ್ನೋ ಬಿದ್ನೋ ಅಂತ ನೋಡವ ಅಂತ ಓಡ್ ಬಂದ್ರೆ ಮತ್ತೆ ಜೈಲಿಗೆ ಕಳಿಸ್ಬಿಟ್ಟವ ಎಲ್ಲ ಮಿಟುಕ್ಲಾಡಿ ಬೊಟ್ಟೆತಾವು. ಯಾಕೆ ಬರ್ತಾ ಅಲ್ಲಿ ಅವ್ರನ್ನ ಜೈಲ್ ಗೇಟಲ್ಲಿ ನೋಡಿಲ್ವಾ? ಅದ್ ಹೆಂಗ್ ನೋಡ್ದೆ ಇರ್ತೀಯ? ಜೈಲ್ನ ನಿನ್ ತವ್ರ ಮನೆ ತರ ಇಟ್ಕೊಂಡಿದ್ಯಲ್ಲ, ಈಗೇನು ಗೊತ್ತಿಲ್ದಿರೋಳ್ ತರ ಈಗ ಇಲ್ಲಿ ಕುತ್ಕೊಂಡು ನಾಟಕ ಮಾಡ್ತಿದ್ಯಾ? ಅದ್ ಸರಿ, ಈಗ ನಿನ್ಗೇನ್ ಬೇಕು? ನಿನ್ನ ಯಾರು ಇಲ್ಲಿ ಕರ್ದಿದ್ದು? ಈಗ ಯಾಕೆ ನೀನ್ ಇಲ್ಲಿ ಓವರ್ ಆಗಿ ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ? ಮೊದ್ಲು ಈಗ ನೀನ್ ಇಲ್ಲಿಂದ ಎದ್ದೋಗೋ. ನೋಡಿದ್ರೆ ನಡೆಯ ಬೀಕ್ತಿ ಅನ್ನೋದು ಹೊಸಿನಾದ್ರೆ ಮರ್ವಾದೆ ಬೇಡವೆ? ಹೆಂಗ್ ಮಾತಾಡ್ತವೆ ನಾಲ್ಗೆ ಹೋದಂಗೆಲ್ಲ? ಮರ್ಯಾದೆ ಜೈಲ್ಗೋಗಿ ಮುದ್ದೆ ಮುರಿಯೋರೆಲ್ಲ ಮರ್ಯಾದೆ ಬಗ್ಗೆ ಮಾತಾಡ್ತಾಳೆ ಕಣೆ ಇವಳು. ಕೇಳಿದ್ರೆ ಓದಿದೀವಿ ಬರ್ದಿದೀವಿ ಅಂತ ದೊಡ್ಡದಾಗ ಕೊಚ್ಕಂತಾವ ಹಂಗೇನೆ. ಅದೇನ್ ಓದಿದಾವೋ ಅದೇನ್ ಕಿಸ್ತಿದಾವೋ ಅದೇನ್ ದಬಾಕಿದಾವೋ ಗೊತ್ತಿಲ್ಲಪ್ಪ. ನೋಡಿ ಸ್ವಾಮಿ, ಹೆಣ್ಮಕ್ಳು ಓದಿದ್ರೆ ಆ ಸಂಸಾರ ಸರ್ವನಾಶ ಆಯ್ತದೆ ಅಂತ ಗಾದೆ ಆಯ್ತೋ ಇಲ್ವೋ? ಅದಕ್ಕೆ ಉದಾಹರಣೆ ಈ ಮನೆನೆಯ. ಈಗ ನನ್ನೇ ತಗೊಳ್ಳಿ, ನಾನು ಒಂದ್ ಹೆಣ್ಣಲ್ವೇ? ನಾನೇನ್ ಓದಿದ್ದೀನ ಬರ್ದಿದ್ದೀನ? ಯಾವ ಶಾಲೆಗೆ ಹೋಗಿ ಕಲ್ತೀವಿನಿ? ನಾನು ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊಂಡಿಲ್ವೇ? ಅಮ್ಮ, ಊರವ್ರಿಗೆಲ್ಲ ಸಾರಾಯಿ ಕುಡಿಸಿ ಉದ್ಧಾರ ಮಾಡೋ ಮಹಿಳಾ ಮಣಿ ನೀನೆಲ್ಲ ಒಂದ್ ಹೆಣ್ಣು. ನೀನ್ ಮಾಡ್ತಿರೋದೆಲ್ಲ ಒಂದ್ ಸಂಸಾರ, ಕೊಚ್ಕೊಳ್ಳೋದ್ ಬೇರೆ. ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿಂಗೆ? ಗುಂಡ್ ಬದ್ನೇಕಾಯಿ, ಏನೇ ಆಗೈತ್ ನನ್ ಸಂಸಾರಕ್ಕೆ? ಇಡೀ ಊರೇ ಮೆಚ್ಕೊಳಂಗೆ ಮದ್ವೆ ಮಾಡ್ಕೊಂಡಿವ್ನಿ. ಅದೇ ಊರ್ ಮೆಚ್ಕೊಳಂಗೆ ಮುತ್ನಂತ ಗಂಡ್ ಮಗನ್ ಎತ್ತಿವ್ನಿ. ಆ ಊರ್ನವ್ರೆ ಮೂಗ್ ಮೇಲ್ ಬೆರಳಿಟ್ಕೊಳಂಗೆ ಖರ್ಚು ಮಾಡಿ ಇದ್ರಂಬಣೆಯಿಂದ ಮಗನ್ ಮದ್ವೆ ಮಾಡಿವ್ನಿ. ಇನ್ನ ಪಾಶ್ ನೈಟ್ ಒಂದಾಗಿಲ್ಲ, ಅದನ್ನು ಆದಷ್ಟು ಬಿರ್ನೆ ಮಾಡಿಸ್ತೀನಿ. ಇದಕ್ಕೂ ಮೀರಿ ಏನವ ಸಂಸಾರ ಮಾಡ್ಬೇಕು ಹೇಳವ ಬಸಿ ಕೇಳ್ಕೊತೀನಿ ಪತಿರತ್ತೆ. ಮಾತಾಡು. ಸ್ವಲ್ಪನು ಮನಸ್ಸಾಕ್ಷಿ ಇಲ್ದಿರ ಬಾಯಿಗೆ ಬಂದಂಗ್ ಮಾತಾಡ್ತಾನೆ ಇರು. ನಿಂದೆ ಒಂದ್ ಫ್ರಾಡ್ ಮದ್ವೆ. ನಿನ್ ಮಗಂದಂತೂ ಕೇಳದೆ ಬೇಡ ಅಂದ್ರು ಬೀದಿಲ್ ನಿಲ್ಸಿ ಬಲ್ವಂತವಾಗಿ ಮದ್ವೆ ಮಾಡ್ಸಿದ್ದು. ಇದ್ರಲ್ಲಿ ಹೆಮ್ಮೆ ಬೇರೆ. ಈವ ಮನೆ ಒಂದು ದೊಡ್ಡ 420. ಇನ್ನ ಇವಳಂಗೆ ಮದ್ವೆ ಮಾಡಿಸ್ತಾಳೆ. ಯಾರ್ದೋ ಗಂಡನ ಮದ್ವೆ ಮಾಡ್ಕೊಂಡು ಮಾತಾಡೋದ್ ನೋಡು. ಲೇಟ್ ಕಂಬ, ಅವಳಾರು ಮದ್ವೆ ಆಗಿರ್ಲಿ, ಅವನ್ನ ನಾನ್ ಮದ್ವೆ ಮಾಡ್ಕೊಂಡ್ಮೇಲೆ ಅವನು ನನ್ ಗಂಡನೆಯ. ಅವಳು ಯಾವಳಾಗಿದ್ದೋ ಯಾರನ್ನಾಗಿದ್ದೋ ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಈಗ ನಾವು ನೆಟ್ಟಗ್ ಸಂಸಾರ ಮಾಡ್ಕೊಂಡಿದೀವಿ ತಾನೆ, ಅದೇ ಮುಖ್ಯ. ಸಾಕು ಮುಚ್ಚಮ್ಮ ಬಾಯಿನ. ಅಯ್ಯೋ ನಿನ್ನ ಏನು ಸಾನೆ ನಿಗರಾಡ್ತಾ ಇದ್ಯಾ? ತಗದ್ ಬುಟ್ಟ ಅಂದ್ರೆ ಮಖ ಮುತಿಯಾಲ ಕಿತ್ತೋಗ್ಬಿಡ್ತದೆ ಉಸಾರು. ಬಿಡ್ತೀಯ ಓಡ್ಸ್ಕೊಂಡು ಹೋದವರೆಲ್ಲ ಓದೋದ್ರ ಬಗ್ಗೆ ಮಾತಾಡ್ತಿದ್ಯಲ್ಲ, ನಿನ್ಗೇನ್ ರೈಟ್ಸ್ ಇದೆ ಅಂತ? ಒಂದು ದಿನ ಆದ್ರೂ ಸ್ಕೂಲ್ ಪಕ್ಕ ಹೋಗಿದ್ಯಾ? ಇಷ್ಟಗ್ಲ ಫೋನ್ ಇಟ್ಕೊಂಡ್ಬಿಟ್ಟು ಹಲೋ ಪೊಲೀಸ್ ಅವ್ರು ಬರ್ತಾರೆ ಕಣ ಅಂತ ಎದ್ರುಕೊಂಡು ಆಗಾಗ ಅಪ್ಸ್ಕೊಂಡಾದೊಳ್ ನೀನು ಎಜುಕೇಶನ್ ಬಗ್ಗೆ ಮಾತಾಡ್ತೀಯಾ? ಅಯ್ಯವ್ವಾ, ಓದೆಲ್ಲ ಬೇಡ ಅಂತ ಹೇಳ್ತಿದ್ಯಲ್ಲ, ಈ ಫೋನ್ ನ ಕಂಡಿಡ್ದವ್ರು ಯಾರಂತ ನಿಂಗ್ ಗೊತ್ತಾ? ಓದಿರೋರ್ ತಾನೆ? ನೀನ್ ಹಾಕಿದ್ಯಲ್ಲ ಈ ಜಾಕೆಟ್, ಇದ್ರಿಂದ ಹಿಡ್ದು ಮೇಲ್ ಹಾರಾಡೋ ರಾಕೆಟ್ ವರ್ಗೂ ಓದಿರೋರೇ ಕಂಡಿಡ್ದಿರೋದು. ಅರ್ಥ ಆಯ್ತಾ? ಅಯ್ಯೋ ಬಿಡಕ್ಕ, ಇವಳತ್ರ ಏನ್ ಮಾತು? ಒಳ್ಳೆ ಕೊಚ್ಚ ಮೋರಿ ತರ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾಳೆ. ನೀನು ಓದಿರೋದ್ರ ಬಗ್ಗೆ ಮಾತಾಡ್ತೀಯಾ? ನೀನೇ ನಮ್ಮಿ ಏನೋ ಫೋನು ಜಾಕೆಟ್ ರಾಕೆಟ್ ಅಂತ ಈ ಅಲ್ಟೇಪ್ ಕಾರ್ಯಕ್ರಮದಾಗೆ ಪರ್ದಿಗಳು ಬರ್ತಾರಲ್ಲ, ಹಂಗ್ ಒಂದೇ ಉಸ್ರುಗ್ ಮಾತಾಡ್ತಾ ಇದ್ಯಾ? ಉಸ್ರು ಬಿಗಿ ಹಿಡ್ಕೊಂಡ್ ಮಾತಾಡೋ, ಇಲ್ಲಾಂದ್ರೆ ನಿಗರ್ಕೊಂಬಿಟ್ಯಾ? ನಂಗೇನ್ ಮಾತಾಡಕ್ ಬರಕ್ಕಿಲ್ಲ ಅನ್ಕೊಂಬಿಟ್ಯಾ? ನೋಡು, ನಾನು ಮಾತಾಡ್ತೀನಿ. ನೀನ್ ಎತ್ತಿರೋ ಈ ದೊಡ್ಡ ಐಕ್ಳಿಗೆಲ್ಲ ನೀನ್ ಮುಂದೆ ನಿಂತ್ಕೊಡು, ನಿನ್ ದೊಂಬ್ರಾಟವ ತೋರ್ಸು, ನಾನು ನೋಡ್ತೀನಿ. ಏನಾದ್ರೂ ಅರ್ಥ ಆಯ್ತಾ? ಇಲ್ಲ ತಾನೆ? ಅರ್ಥ
ಆಗಂಗ್ ಹೇಳ್ತೀನಿ ಕೇಳಮ್ಮಿ. ನೀನ್ ಎತ್ತು ಮೊರಕ್ ಹಾಕಿದ್ಯಲ್ಲ, ಈ ನಿನ್ ಐಕ್ಳು ಮುಂದೆ ನಿನ್ ದೊಂಬರಾಟನೆಲ್ಲ ತೋರ್ಸು, ಅದೇನಾಯ್ತದೆ ಅಂತ ನಾನು ನೋಡ್ತೀನಿ ಅಂದೆ ಕಣ. ಏಯ್, ಮಕ್ಕಳ ಬಗ್ಗೆ ಮಾತಾಡಿದ್ರೆ ಹಲ್ಲೆಲ್ಲ ಉದುರಿಸ್ಬಿಡ್ತೀನಿ. ಇವಳು ಹೊಲ್ಲುದ್ರಸೋರ್ಗು ನಾನೇನ್ ಕಳ್ಳೆ ಪುರಿ ತಿಂತ ಇರ್ತೀನ. ಉದ್ರಸ ನೋಡೋಣ, ಏನ್ ಉದ್ರಸ್ತೀಯೋ? ನಿನ್ಗೆ ಹೇಳಿ ಏನು ಪ್ರಯೋಜನ ಇಲ್ಲ. ನಿನ್ನ ಕರ್ಕೊಂಡ್ ಬಂದು ನಡುಮನೇಲಿ ಕೂರ್ಸಿದಾರಲ್ಲ, ಇವ್ರಿಗೆ ಹೇಳ್ಬೇಕು. ಏ ಹೋಗೆಲೇ ಹೋಗೆ, ಲೈಟ್ ಕಮ್ಮ. ಮಾತಾಡಕ್ ಬಂದ್ಬಿಟ್ಲು. ನಿಮ್ ಹತ್ರ ನಾನು ಮಾತಾಡ್ಬೇಕು, ಬನ್ನಿ ನನ್ ಜೊತೆ. ಕೈ ಒಂದ್ಸತಿ ಹೇಳಿದ್ರೆ ಅರ್ಥ ಆಗೋದಿಲ್ವ ನಿಂಗೆ? ನನಗೆ ನಿನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ. ಇನ್ ಯಾವತ್ತೂ ನಿನ್ನ ಹತ್ರ ಮಾತಾಡಬಾರ್ದು ಅಂತ ನಾನು ಯಾವತ್ತೂ ತೀರ್ಮಾನ ಮಾಡಿದ್ದೀನಿ. ಈಗ ನನಗಿರೋ ಒಬ್ಬಳೇ ಮಗಳ ಮದುವೆ, ಅದನ್ನ ಇವ್ರಿಗೆ ಹೇಳಿ ಹೋಗೋಣ ಅಂತ ಬಂದಿದ್ದೀನಿ ಅಷ್ಟೇ. ಬೇರೆ ಯಾರ ಉಪದೇಶನ ಕೇಳೋದಕ್ಕೆ ಅಂತ ಇಲ್ಲಿಗೆ ಬಂದಿಲ್ಲ ನಾನು. ನೀವ್ ಕೇಳಲ್ಲ ಅಂತ ನನ್ನಿಂದಾನು ಸುಮ್ನೆ ಹಾಗೆ ಇರಕ್ ಆಗಲ್ಲ ಅಪ್ಪ. ಫಸ್ಟ್ ಆಫ್ ಆಲ್, ಸ್ಫೂರ್ತಿಗೆ ಈ ಮದ್ವೆ ಇಷ್ಟ ಇದ್ಯಾ? ಆ ಗಂಡ್ ಯಾರು? ಯಾಕಿಷ್ಟು ಅರ್ಜೆಂಟ್ ಅಲ್ಲಿ ಮದ್ವೆ ಮಾಡ್ತಾ ಇದ್ದೀರಾ? ನೋಡೆ, ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ. ಮತ್ಯಾಕೆ ಈ ಮನೆಗೆ ಇನ್ವೈಟ್ ಮಾಡಕ್ ಬಂದಿದ್ದೀರಾ? ಈ ಮನೆಗೂ ನಿಮ್ಗೂ ಏನ್ ಸಂಬಂಧ? ಈ ಮನೆಗೆ ಯಾಕೆ ಇನ್ವಿಟೇಷನ್ ಕೊಡಕ್ ಬಂದಿದ್ದೀರಾ? ಓಹೋ, ಈ ಮನೇಲಿ ಯಾರಾದ್ರೂ ಫೋನ್ ಮಾಡಿ ಬಂದು ನಮ್ಗೆ ಇನ್ವಿಟೇಷನ್ ಕೊಡಿ ಅಂತ ಕೇಳಿದ್ರಾ? ಕೇಳಿಲ್ವೇ? ಯಾರು ಕೇಳಿಲ್ಲ. ಆದ್ರೆ ಇದು ಇದು ನನ್ನ ಡ್ಯೂಟಿ. ಇಟ್ಸ್ ಮೈ ಡ್ಯೂಟಿ. ಹೌದು ಹೌದು, ಕೊಟ್ನಲ್ಲ ಮಗಳನ್ನ. ನನ್ನ ಕಣ್ಣೆದುರುಗಡೆನೆ ನನ್ನ ಮಗಳ ಜೀವನ ಹಾಳಾಗ್ತಿದೆ ಅಂತ ಗೊತ್ತಿದ್ರು ಇದೇ ಮನೆಯಲ್ಲಿ ಇರೋದಕ್ಕೆ ಬಿಟ್ಟಿದ್ದೀನಲ್ಲ. ಏನ್ ಹಾಳಾಗೋಯ್ತು? ಯಾರು ಹೇಳಿದ್ರು ನನ್ನ ಜೀವನ ಹಾಳಾಗೋಯ್ತು ಅಂತ? ಯಾರು ಯಾಕೆ ಹೇಳಬೇಕು? ಇದಕ್ಕಿಂತ ಬೇಕಾ ಇನ್ನು? ಏನೋ ದೊಡ್ಡದಾಗ ಸಾಧನೆ ಮಾಡ್ತೀನಿ, ಸಾಧನೆ ಮಾಡ್ಬಿಟ್ಟು ಬಂದು ನಿಮ್ಮ ಎದುರಿಗೆಲ್ಲ ನಿಂತ್ಕೊತೀನಿ ಅಂತ ದೊಡ್ಡದಾಗ ಚಾಲೆಂಜ್ ಮಾಡ್ದಲ್ಲ, ಇದನ್ನ ನೀನು ಮಾಡಿರೋ ಸಾಧನೆ. ಏನು ಮಾಡಕ್ಕಾಗದಿಲ್ವೇ ನಿನ್ ಕೈಲಿ? ಯು ಆರ್ ಎ ಲೂಸರ್, ಯು ಆರ್ ಎ ಗ್ರೇಟ್ ಲೂಸರ್. ಬೀಗ್ರೆ, ನಿಮ್ ಮಗಳು ಈ ಮನೆಗ್ ಬಂದಾವಾಗಿಂದ ಒಂದಲ್ಲ ಒಂದ್ ತಾಪತ್ರಯ. ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಮೈ ಉರಿಯುತ್ತೆ ನನಗೆ. ಜಾನ್ಸಿ, ಬೀಗ್ತವ ಸ್ವಲ್ಪ ಬಾ, ನಿನ್ ಜೊತೆ ಮಾತಾಡ್ಬೇಕು. ಬಂದ ಹಿಂದೆನೆ ನಡಿಯವ. ಅದೇನು ಅಂತ ಮಕ್ಳನ್ನೇ ಮದ್ವೆ ಮಾಡಿ ಕೊಂಡೋರ್ ಮನೆ ಕಳಿಸ್ಬಿಡ್ತಾರಪ್ಪ. ಹೊಸ ಬುದ್ಧಿನಾದ್ರೂ ಕಲ್ಸೋದ್ ಬೇಡ್ವೆ? ತಗ್ಗಿ ಬಗ್ಗೆ ನಡೆಯೋದ? ಏಯ್, ಮುಚ್ಕೊಂಡು ನಿನ್ ಕೆಲಸ ನಡ್ಕೊಂಡು ಹೋಗು. ಯಾಕೆ ಎಲ್ಲಾನೇ ನನಗೆ ಕಾಣ್ತೈತಾ? ನೀನ್ ಆಮಿಕಂಡ್ ನಿಂತ್ಕೊಳ್ಳಲೆ? ಓಹೋ, ಮಾತೆ ಮುಂಚೆ ಬಂದ್ಬಿಡ್ತಾಳೆ. ಬೇಗ ಕರ್ದವಳೆ. ಮೊದ್ಲ ಮ್ಯಾಟ್ರ್ ಮುಗಿಸ್ಕೊಂಡು ಆಮೇಲೆ ನೀನ್ ಮೀಟ್ರ್ ಎತ್ತತೀನಿ, ನೋಡ್ತಾ ಇರು. ತಲುಪ್ತೀನಿ ಹೋಗಲೇ. ಏನ ಸರ್ಕೊಂಡ್ರಲೇ ಮಾರಿ ಪಿಸಾಚಿಗಳ ಬಂದ್ಬಿಡ್ತಾವ ಎಲ್ಲ ಹಂಗೆ.